ಆಂಟಿ ಏನು ಇಷ್ಟೊಂದು ಚೇಂಜ್? ಏನಂಟಿ ಹಾಂ ಏನು ಹಿಂಗೆ ಸ್ಟೈಲು? ನಂದೇ ಬೇರೆ ಸ್ಟೈಲೇ ಬೇರೆ. ಕಡಮ್ಮ ಹೆಂಗ್ ಕಾಣಿಸ್ತೆ ಶಾಂತ ಆಂಟಿ? ನಿನ್ಗೂ ಒಂದೇ ಸಂಘ ಹಾಕಿಸ್ತೀನಿ, ನಿನ್ಗೂ ಒಂದೇ ಸಂಘ ಹಾಕಿಸ್ತೀನಿ. ಚೈನ್ ಬಿಚಾಕಿ ಕಾಲುದ್ರ ಕಡಕುವ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮತ್ತು ಆಂಟಿ ಇಬ್ಬರು ಇವತ್ತು ನಮ್ಮ ಅಮ್ಮನ ಊರಿಗೆ ಬಂದಿದ್ದೀವಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಮ್ಮೂರಲ್ಲಿ ನಮಗೆ ಅಷ್ಟು ಫ್ರೀಡಮ್ ಇರಲ್ಲ ಈ ಥರ ಡ್ಯಾನ್ಸ್ ಅದೆಲ್ಲ ಮಾಡೋದಕ್ಕೆ. ಅಮ್ಮನ ಊರಲ್ಲಾದರೆ ಫ್ರೀಡಮ್ ಆಗಿ ಮಾಡ್ಬೋದು. ಸೊ ಹಾಗಾಗಿ ಈ ಥರ ಡ್ಯಾನ್ಸು ಏನಾದರೂ ಇದ್ದರೆ ಅಮ್ಮನ ಊರಿಗೆ ಬಂದು ಮಾಡ್ತೀವಿ. ಆಂಟಿಗೆ ಇವತ್ತು ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಕಾಸ್ಟ್ಯೂಮ್ ಬಂದು ಪ್ಯಾಂಟು ಮತ್ತು ಶರ್ಟ್ನ ಹಾಕ್ಸಿದ್ದೆ. ಸೊ ಇದೇ ಫಸ್ಟ್, ಅಂದರೆ ಮದುವೆಗಿಂತ ಮುಂಚೆ ಹಾಕಿರ್ಬೋದು ನನಗೆ ಗೊತ್ತಿಲ್ಲ. ಸೊ ನಾನು ಕಾಣಂಗೆ ಹಾಕಿರೋದು ಇದೇ ಫಸ್ಟು. ಒಂಥರ ಕಾಮಿಡಿ ಥರ ಚೆನ್ನಾಗಿರುತ್ತೆ. ಆ ಸಾಂಗಿಗೆ ನೋಡಿರ್ಬೋದು ನೀವು, ಲಾಸ್ಟ್ ಬ್ಲಾಗಲ್ಲಿ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿಸಿದೆಲ್ಲ ಅದೇ ಸಾಂಗಿಗೆ ಇವಾಗ ಮಾಡ್ತಾ ಇರೋದು. ಇವಾಗ ಟ್ರೆಂಡಿಂಗಲ್ಲಿದೆ ನೋಡಿ ಸಾಂಗು. ಸೊ ಆ ಸಾಂಗಿಗೆ ಮಾಡಿಸ್ತಾ ಇರೋದು. ಈ ಥರ ಹಾಕಿ ನಾನು ಸ್ಯಾರಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕ್ಸಿದ್ದು. ಆಂಟಿ ಕಾಸ್ಟ್ಯೂಮ್ನ ನೋಡ್ಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಗುಡ್ ಕಮೆಂಟ್ನೇ ಮಾಡಿದ್ದೀರಾ. ಒಂದು 2-3 ಕಮೆಂಟ್ ಏನೋ ಬ್ಯಾಡಾಗಿ ಬಂದಿತ್ತು. 2-3 ಕಮೆಂಟ್ ಬ್ಯಾಡ್ ಆಗಿದೆ ಅಂತ ಅನ್ನೋದಕ್ಕಿಂತ ಗುಡ್ ಕಮೆಂಟು ಜಾಸ್ತಿ ಬಂದಿದೆ ಅಂತ ಅಂದ್ಬಿಟ್ಟು ಖುಷಿ ಪಡಬೇಕು. ನಮ್ಮ ಖುಷಿಗೋಸ್ಕರ ನಾವು ಹಾಕಿದ್ದು ಡಿಫ್ರೆಂಟ್ ಆಗಿರಲಿ, ಎಲ್ಲ ಒಂದೇ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ದೊಡ್ಡಮ್ಮನು ಮತ್ತು ನಮ್ಮ ಅಮ್ಮನೂ ನನಗೆ ಹೇರ್ ಸ್ಟೈಲ್ನ ಮಾಡ್ತಿದ್ದಾರೆ. ಅದು ಚವಲಿ ಹಾಕೊಳ್ಳೋಣ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಮಾಡೋಕೆ ಹೋದರೆ, ಇದು ನಮ್ಮ ಅಮ್ಮಂದು ಚವಲಿ ಸರಿಯಾಗಿ ಹಾಕಕ್ಕೆ ಬರ್ದೇ ಕಿತ್ಬಿಟ್ಟು ಮಾಡೋದು ಚವಲಿನ ಹೋಗ್ಲಿ ಅಂತ ಅಂದ್ಬಿಟ್ಟು ನಾನು ಹಂಗೆ ಒಂದು ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡೆ ಅಷ್ಟೇ. ಸರಿ, ಇವಾಗ ರೆಡಿ ಆಗಿದ್ವಿ, ರೀಲ್ಸ್ ಮಾಡಬೇಕು. ಅದು ಬೇಡ, ಬಿದ್ದಿದ್ದಾರೆ ಆಮೇಲೆ ಆ ಶೂ ಹಾಕೊಂಡು ಅದು ಬೇರೆ ಫಾಸ್ಟಾಗಿ ಮಾಡಲಿಲ್ಲ ಅಂದ್ರೆ ಇರೋದು. ಇವಾಗ ಇದ್ಯಾಕೆ ನಂಗೆ ಕೊಟ್ಟ ನಮ್ಮ ಅಮ್ಮಂಗೆ ಕ್ಯಾಮ್ರಾಮ್ಯಾನು ದೊಡ್ಡಮ್ಮ ಬರ ಇಲ್ಲಿ, ಅಲ್ಲಿ ಕುತ್ಕೊಂಡು ಸಾಂಗ್ ಹಾಕು, ಅಲ್ಲಿ ಹಾಡು ಹಾಕ್ಬೇಕು ಕುತ್ಕೊಂಡು. ಆನ್ ಮಾಡ್ಕೊಡು. ಮೂವಿ ಇಲ್ಲ ಅವತ್ತು, ಫಿಲಮಲ್ಲಿ ಈ ನೋಡಿ ಇದ್ರಲ್ಲೂ ಅಷ್ಟು ಬರಲ್ಲ. ಅಭ್ಯಾಸ ಐತೆ. ಸರ್ ಕಾಣಿಸ್ತಾ ಇದನ್ನ ಸಖತ್ತ ಕಾಣ್ತೀವಿ. ಸರಿ ಬನ್ನಿ ಸ್ಟಾರ್ಟ್ ಮಾಡು. ಈಗ ಇರ್ತೀವಲ್ಲ ಆಂಟಿ, ಉದ್ದಾಯ್ತು ಇಟ್ಕೊಂಡು ಹಂಗೆ ತಿರ್ಗಿ ನೀವು, ಆಯ್ತಾ? ಹೇಳಿ ಶಾಂತ. ಬೇಡ ಹಾಂ ತಿರ್ಕೊಳ್ಳಿ. 1 2 3 4 5 6 7 8 1 2 3 4 5 6 ಫಾಸ್ಟ್ ಬರ್ಬೇಕು. ಹಿಂಗ್ ಬಂದಲ್ಲ ಫಾಸ್ಟ್, ಇಷ್ಟೇ, ಮುಂದಕ್ಕೆ ಬರಲ್ಲ. ಮುಂದಕ್ಕೆ ಬರ್ಬೇಡಿ, ಇಷ್ಟೇ ಸಾಕು ಬಿಡು. ಹಾ ಹಿಡ್ಕೊಳ್ಳಿ. ಈಗ 1 2 3 4 ಹಿಂಗೆ ಕೈ ಏನ್ ಬೇಡವಾ? ಎಳೆಯನ ನೀನು ಎಳಿ ಬೇಡ. ಏನ್ ಗೊತ್ತಾ, ದೊಡ್ಡಮ್ಮಂಗೆ ಸಾಂಗ್ ಹಾಕಕ್ ಬಿಟ್ಟಿದೀವಿ ಸ್ಕ್ರೀನ್ ಮೇಲೆ. ಅದು ಸ್ವೈಪ್ ಮಾಡು ಅಂತ ಅಂದ್ಬಿಟ್ಟು ಕೊಟ್ಟಿದೀನಿ. ಅದನ್ನ ರೀಲ್ಸ್ ಹಾಕ್ಬಿಟ್ಟು ಸಾಂಗಿಗೆ ಈ ವಿಡಿಯೋದಲ್ಲಿ, ಈ ಫೋನ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು. ಎಳೆನ ಅಂತ ಕೇಳ್ತೈತಿ. ಇಲ್ಲ ಅದೇ ಬರ್ತೈತಿ. ಫಾಸ್ಟ್ ಅದನ್ನ ಮೇಕ್ ಹೇಳ್ಬಿಟ್ಟು ಕೇಳಿ ಪ್ರೆಸ್ ಮಾಡು ಅಂತಾನೆ. ಈಗ ಸಾಕು. ಅದ್ರಕ್ಕೆ ನಿನ್ ಗಂಡ ಕೈ ಹಾಕೊಂಡು ಹೋಗ್ಬೋದು. ಹೋಗಲ್ಲ ಸುಮ್ಮನೆ
ಡ್ಯಾನ್ಸ್ ಬೇಡ, ರೌಂಡ್ ತಿರ್ಗ್ಸೋದಷ್ಟೇ ಹೋಗು. ರೌಂಡ್ ತಿರ್ಗ್ಸೋದಷ್ಟೇ ಹೋಗು. ಇಬ್ಬರು ತಿರುಗಿ ಬರಗನ ತಿರ್ಸ್ಬಿಟ್ಟಿಯೇ ಹಿಂಗೆ ಟೈಟಾಗಿ ನಿಂತ್ಕೋ. ತಿರ್ಗ್ಸಿ ತಿರ್ಗ್ಸಿ. ಹಂಗೆ ಅಲ್ದಾಡಬೇಡ. ಮತ್ತೆ ಬೇಡ. ಅಲ್ಲ ಹಿಡ್ಕತೀನಿ ನಾನು ಹಿಂಗೆ ತಿರ್ಸ್ತೀನಿ. ಇಲ್ಲಿ ಕೊಡಿಲೆ ಹಿಂಗೆ ರೌಂಡ್ ತಿರ್ಗ್ಸಿ. ಹಾಂ ಕೈ ಕೊಡಿ. ಇಬ್ರು ನಿಂತ್ಕಡೆ ಫೋಟೋ ತೆಗಿತೀನಿ. ಬಾ ಚಂದ್ರಮ್ಮ ಕನ್ನಡಕ ಆಯ್ತು. ಕನ್ನಡಕ ಹಾಕೊಳ್ಳು ಚಂದ್ರಮ್ಮ. ಅಯ್ಯೋ ಕೊಸ್ಕ ತುತ್ಕೊಂಡ್ರೆ ಎತ್ತಗೆ, ಕೊಸ್ಕ ತುತ್ಕೊಂಡ್ರೆ ಎತ್ತಗೆ, ಕೊಸ್ಕ ತುತ್ಕೊಂಡ್ರೆ ಎತ್ತಗೆ. ಬೇಡ ಇವೇ ಕಸ್ಕ ಹೋಗತೈತಿ. ಸುಮ್ಮನೆ ನಿಂತ ಏನು 1.5 ಗಂಟೆ ಸಂಜೆಲ್ಲ ತೆಗಿಯಕಲ್ಲ ಉಂಗಳಿ ತೆಗಿತಾರೆ. ನೋಡಮ್ಮ ನಮ್ದೇ ಬರೋದು ಅಂತ ಇಸ್ಕೊಳಮ್ಮ. ಇನ್ನು ಶಾಂತ ಆಂಟಿ ಪ್ಯಾಂಟ್ ಶರ್ಟ್ ಹಾಕಿರೋದಕ್ಕೆ ನನ್ನ ಮಗ ಅಂದ್ರೆ ನನ್ನ ತಂಗಿ ಮಗ ಶಾಂತ ಆಂಟಿನ ಹಿಂಗೆ ನೋಡ್ತಾವನ್ ಆಶ್ಚರ್ಯ ಪಡ್ಕೊಂಡು. ಏಯ್ ಊರ್ಸುಬ್ಬ ಕಪ್ಪರಾಯ ಅಂತ ಕರಿಬಾರ್ದಂತ ಅವನನ್ನ ಅವ್ರ ಅಪ್ಪ ಅವರಮ್ಮ ಬೇಜಾರು ಮಾಡ್ಕೋತಾರಂತ. ಏನು ಬೇಜಾರು ಮಾಡ್ಕೊಳಲ್ಲ, ಅವನೇನು ಬೇರೆಯವನಲ್ಲ. ನನಗೂ ಕರಿಯೋ ರೈಟ್ಸ್ ಇದೆ, ಅಧಿಕಾರ ಇದೆ ಅಲ್ಲ ಬಂಗಾರ? ಬಪ್ಪ ಬಪ್ಪ ಕಪ್ಪರಾಯು. ನಾನು ಯಾರವ? ನಾನು ಯಾರವ? ಮಮ್ಮಿ ಇಷ್ಟನೋ ನಿನ್ಗೆ? ಎಷ್ಟಿಷ್ಟ? ಅಮ್ಮ ಇಷ್ಟನೋ ಮಮ್ಮಿ ಇಷ್ಟನೋ? ಅಮ್ಮ ಇಷ್ಟನೋ ಅವ್ವ ಇಷ್ಟನೋ ಮಮ್ಮಿ ಇಷ್ಟನೋ? ಐ ಅಮ್ಮ ಇಷ್ಟನೋ ಮಮ್ಮಿ ಇಷ್ಟನೋ? ಹಾ 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 ಮಮ್ಮಿ ಮಮ್ಮಿ ಇಷ್ಟ ಅಲ್ವಾ? ನಾನು ಹೆಂಗ್ ಕಾಣ್ತಾ ಇದೀನಿ ಕುಳ್ಳ? ಇಲ್ಲಡು ಶಾಂತ ಆಂಟಿ ಹೆಂಗ್ ಕಾಣಿಸ್ತೈತೆ? ಶಾಂತ ಆಂಟಿ ಹೆಂಗ್ ಕಾಣ್ತಾ ಇದೀನಿ? ಇಲ್ಲಡು ಪ್ಯಾಂಟ್ ಶರ್ಟ್ ನಿನ್ನವು ಕಣ. ಇಲ್ಲಡು ನಿನ್ನವು ಕೇಳಲ್ಲಪ್ಪ. ಸರಿ ಹೋಗು, ಎಲ್ಲ ಹೋಯ್ತಿದಿಲ್ಲ. ಹೆಂಗ್ ಕಾಣ್ತಾ ಇದೀನಿ ನೋಡಪ್ಪ. ಇಲ್ಲೇ ಬರ್ತಾರ ಅಲ್ಲ ಹೋಯ್ತಾರ ಕೊಡು. ಎಲ್ಲಿ ಒಸಿ ಗಲೀಜು ಮಾಡ್ಕೊಂಡು ಎಲ್ಲಿ ಬಿಟ್ಟು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಗಿ. ಬೇಡಪ್ಪ ಯಾಕೆ ಇದು ಚೆನ್ನಾಗಿ ಕಾಣಿಸ್ತೈತಿ ಹಿಂಗೆ ಇದ್ರು. ಬಾರಂಟಿ ಏನಾಗಲ್ಲ, ಯಾಕೆ ಪಿಚ್ತೀರಾ? ಏನಾಯ್ತು ಚಾಲೆಂಜ್ ಆಂಟಿ ನಿಮ್ಗೆ ಬರ್ತೀರಾ ಹಿಂಗೆ? ಬರ್ದೆ ಏನು ಹಾಕ್ಲಕಣ ಏನು ಒಂದು ಹಾ ಬರ್ಲಿಲ್ಲ ಅಂತ ನಾರ್ ಕಾಣ್ತದೆ. ಚಾಲೆಂಜ್ ಆಂಟಿ ನಿಮ್ಗೆ. ಓಕೆ ದರ್ಶಿನಿ ಅನ್ಕೋತಾರ ಅಷ್ಟೇ. ಹೆಂಗ್ ಓಡೈತ್ ನೋಡ್ತಾ ನಮ್ಮ ನೋಡ್ಬೇಕಲ್ಲ ಅಂತ ಹಿಂಗೆ ಓಡ್ ಹಿಂಗೆ ಗೈಸ್ ಕೋಳಿ ಕದ್ಯನ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನಾಟಿ ಕೋಳಿ ಸಾಂಬಾರು ಊಟ ಮಾಡೋಂಗಾಗಿತ್ತು. ಸೊ ಹಾಗಾಗಿ ಅಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ಟು ಯಾರು ತಗೊಬಂದು ತಿಂತಾರೆ, ಅದಕ್ಕೆ ಒಂದು ಕದ್ಯನ ಅಂತ ಅಂದ್ಬಿಟ್ಟು ನಾವೆಲ್ಲ ಈ ವಿಡಿಯೋ ಬರೋದು ನಾವೆಲ್ಲ ತಿಂದು ಎಲ್ಲ ಆಗೋಗಿರುತ್ತೆ. ಸೊ ಅವಾಗ ಬರೋದು ವ್ಲಾಗು. ಅವಾಗ ಏನು ಮಾಡೋಕ್ಕಾಗುತ್ತೆ ನಮ್ಮನ್ನ? ಅದಕ್ಕೆ ಅಂದ್ರೆ ಒಂದಿನ ಹಿಡ್ದು ತಿಂದಿದ್ದು ಬೆಂಗಳೂರು ಅಳಮೈ ಬರ್ತಾನೆ ಅಂತ ಸಾಕ್ಯಂಡೋದ್ರು ಗೋವಿಂದಣ್ಣನ ಹಿಡ್ಕೊಂಡು ಅಕ್ಕೆ ಯಾಕೋ ಭಾರಿ ರುಚಿ ಆಯ್ತು ಇವತ್ತೊಂದು ಹಿಡ್ಕೊಳ್ಳೋಣ ಅಂತ ಬಂದಿದ್ವಿ. ಇವತ್ತೊಂದು ಹುಂಜುನೇ ಹಿಡ್ಕತಿ ಚೆನ್ನಾಗಿರೋದ ದಪ್ಪದ. ಹುಸಿ ಸಾಕಿಲ್ಲ, ನೀವು ನೋಡಿದ್ರೆ ಬಂದ್ಬಿಟ್ಟು. ಯಾರಾದ್ರೂ ನೀವು ಇಂಥರ್ ಮನೆದೇ ಕಳ್ತನ ಮಾಡಿದೀವಿ ಅಂತ ಗೊತ್ತಾದ್ರೆ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅಕ್ಕಪಕ್ಕದರಾಗಿದ್ರೆ ಯಾರಿಗೂ ಹೇಳಕ್ ಹೋಗ್ಬೇಡಿ, ಅವ್ರ ಮನೆಯವ್ರಿಗೆ ಹೇಳಕ್ ಹೋಗ್ಬೇಡಿ ಪ್ಲೀಸ್. ಕೋಳಿ ಹಿಡಿತೀವಿ ತಿನ್ನೋ ವಿಷಯದಲ್ಲಿ ಈ ತರ ಎಲ್ಲ ಮಾಡಬಾರ್ದು, ಹೇಳ್ಬಾರ್ದು ಯಾರಿಗೂ. ನಾವ್ ಇನ್ನೊಂದು ಸಿಡ್ಕೊಂಡ್ ತಿನ್ನಕ್ಕ ನೀವು ಹೇಳಿದ್ರೆ ಯಾರಿಗೂ ಹೇಳ್ಬೇಡಿ. ಇವತ್ತಂತೂ ಮಸಾಲೆ ಹರಿದು ಒಂದೊಂದು ಮುದ್ದೆ ಉಣ್ಣದೆ. ಕೋಳಿಗೆ ಖಾರ ಮಸಾಲೆ ಅಂತ ಅವತ್ತು ಹೋಟೆಲಲ್ಲಿ ಇತ್ತಲ್ಲ ಆಂಟಿ, ನಾಟಿ ಕೋಳಿಗೆ ಸಾಂಬಾರ್ ಮಾಡ್ಬಿಟ್ಟು ಬಸ್ಬಿಟ್ಟು ಒಗ್ಗರಣೆಗೆ ಹಾಕಿದ್ರ ಚಲ್ಸಿರ್ತೈತಿ. ಲೋಟ ತುಂಬೋದು. ನೀವೇನು ಸುಳ್ಳು ಅಂತ ಅನ್ಕೋಬಹುದು, ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಹಿಡಿತಾರ ಆಂಟಿ. ಏನಕ್ಕೆ ಕಾಯ್ತಾ ಇದೀವಿ ಅಂತಂದ್ರೆ ಅವ್ರ ಮನೆಯವರಲ್ಲಿ ಏನೋ ಕೆಲಸ ಮಾಡ್ತಾವ್ರೆ, ಸ್ವಲ್ಪ ಹೋಗ್ಲಿ ಆ ಕಡೆಗೆ ಅಂತ ಅಂದ್ಬಿಟ್ಟು ಕಾಯ್ತಾ ಇದೀವಿ. ನಮ್ಮಂತ ಕಳ್ಳೀರು ಯಾರಾದ್ರೂ ಇದಾರ?
ಮುಚ್ಚು ಬಾಯ್. ಇನ್ನೊಂದು 2 ದಿವಸ ಐತಿ ಹಬ್ಬ. ಸಿಕ್ಕಾಪಟ್ಟೆ ಕೆಲಸ ಮನೇಲಿ. ನಾವು ನೋಡಿದ್ರೆ ಇಲ್ಲಿ ಕೋಳಿ ಕದಿಯಕ್ಕೆ ಬಂದಿದ್ದೀವಿ. ಇಲ್ಲಿ ಅದು ಊರೊಳಗಡೆ ತಗೊಂಡೋಗಲ್ಲ, ಮನೆಯೆಲ್ಲ ಫುಲ್ ಕ್ಲೀನ್ ಆಗೈತೆ. ಇಲ್ಲಿ ತೋಟದ ಹತ್ರನೇ ಬೇಯಿಸ್ಕೊಂಡು ತಿಂತೀವಿ. ನಿನ್ ಗಂಟ್ಲು ಸೇದ ಮುಚ್ಚು ಬಾಯ ತಾಗಿ ಹೋಗೆ ಕೇಳಿದ್ರು ಮಾಡತ್ತಾಗಿ ನೀನ್ ಯಾಕೆ ಹಿಂಗಾಡ್ತೀಯ? ಅವ್ರ ಮನೆಯವ್ರು ಬಂದ್ಗಿಂದರು ನೋಡ್ದೆ ಮತ್ತೆ ಬರ್ಲ ಹಿಡ್ಕೊಂಬಂದು ಅದನ್ನ ಕುಯ್ಕೊಳ್ಳೋಣ. ಹತ್ತಿಯಾಗಾಡ್ತಾವಳೆ ಮಿಯಾ ಮಿಯಾವ್ ಮಿಯಾ ಅನ್ಕೊಂಡು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಬೆಕ್ಕು ತಿಂದಿದ್ದೀನಂತೆ ಫ್ರೈ. ನನಗೆ ಗೊತ್ತಿಲ್ಲ ಬೆಕ್ಕು ಏನು ಅಂತ ಗೊತ್ತಿಲ್ಲ, ಗೊತ್ತು ಮತ್ತು ಅದೇನು ಗೊತ್ತಾ ಮ್ಯಾ ಮ್ಯಾ ಅಂತೈತೆ. ಆಂಟಿ ಹಿಡ್ಕೊಳಕ್ಕೆ ಹೋದಾಗ ಔತ್ಕತೈತೆ. ಗೈಸ್ ಏನು ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅತ್ತೆ ಊರಲ್ಲಿ ನನ್ನ ಮಗಳಂಗಿದ್ದೇನಪ್ಪ, ಏನು ಗೊತ್ತಾಯ್ತಿರ್ಲಿಲ್ಲ ಅದು ಚಿಕನೋ ಮಟನೋ ಅಂತ ಅಂದ್ಬಿಟ್ಟು. ನಮ್ಮ ಮಾಮಂಗೆ ಹುಷಾರಿರಲಿಲ್ಲ, ಸೊ ಅವ್ರಿಗೆ ಕೊತ್ತಿನ ತಿನ್ನಿಸಿದ್ರೆ ಒಳ್ಳೇದಾಗುತ್ತೆ ಹುಷಾರಾಗುತ್ತೆ ಅಂತ ಅಂದ್ಬಿಟ್ಟು ಯಾರೋ ಹೇಳಿದರು. ಅದಕ್ಕೆ ನಮ್ಮ ಅತ್ತೆ ಅಣ್ಣನಹಳ್ಳಿ ಅತ್ತೆ ಆ ಕೊತ್ತಿ ಫ್ರೈ ಮಾಡಿತ್ತು. ಕೊತ್ತಿ ಫ್ರೈ ಮಾಡಿಬಿಟ್ಟು ಇಟ್ಟಿತ್ತು. ನಮ್ಮ ಅತ್ತೆ ಇರಲಿಲ್ಲ. ನಾನು ಚೆನ್ನಾಗಿ ಅರ್ಧ ಹಾಕೊಂಡು ತಿಂದೆ, ಅರ್ಧ ಖಾಲಿ ಮಾಡಿದ್ನಂತೆ. ನನಗಿನ್ನ ನೆನಪಿದೆ, ಬಟ್ ಅದು ಫುಲ್ ಕ್ಲಿಯರಾಗಿ ಗೊತ್ತಿಲ್ಲ, ಕ್ಲಿಯರಾಗಿ ನೆನಪಿಲ್ಲ ನನಗೆ. ಆಮೇಲೆ ಗೊತ್ತಾಯ್ತು ಕೊತ್ತಿ ಅಂತ ಅಂದ್ಬಿಟ್ಟು. ಸಖತ್ ಟೇಸ್ಟಾಗಿ ಮಾಡಿದ್ರು, ಚೆನ್ನಾಗೈತಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಅರ್ಧ ನಾನೇ ಖಾಲಿ ಮಾಡಿದ್ನಂತೆ ತಿಂದಿದ್ದೀನಿ ಕೊತ್ತಿ ಬಾಳ. ಅವ್ರ ಮನೆ ಕೋಳಿ ಕಳ್ತನ ಮಾಡಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅದು ಬೈಲಂಗೆ ಏಯ್ ಕಚ್ಚುತ್ತೀಯಾ? ಪುಟಾಣಿ ಥರ ಇದೆಯಾ? ಕಚ್ಚುತ್ತೀಯಾ ನೀನು? ಬೈಲಿ ನೋಡೋದು ಹೆಂಗೋ ಓಡೋಯ್ತೈತೆ ಎದ್ರಿಕೊಟ್ಟು. ನೀನು ನನಗೆ ಗೊರ್ರ ಅಂತೀಯಾ? ಚೂರು ಎದ್ರತಲ್ಲ ಬಾರಿ ಗುಂಡಿಗೆ ಎತ್ಕೆ ಯಾವ್ದ್ರದ್ ನಮ್ಮನೆ ಪಾಪ ಇದ್ರೊಳಗಡೆನೇ ಇರಬೇಕದು, ಪಂಜರದೊಳಗಡೆ ಕರಿಯ. ಸೊ ಬರೋದು ಟೈಮ್ ಐತಿ, ಹಿಡ್ಕೊಳ್ಳೋಣ. ಕಾಲ್ ಕದ ಇದು ಹಿಡ್ಕೊಳ್ಳಂಟಿ ಇದೆ, ಹಿಡ್ಕೊಳ್ಳಂಟಿ ಇನ್ನೇ ಕುಯ್ಕೊಳ್ಳೋದ. ಕೋಳಿ ಕಳ್ರು ನಾವು. ಇವು ಕೊಯ್ಕ 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 ಅನ್ನೋದೇ ಆಗೋಯ್ತತೆ ಸೌಂಡು. ಮನೆಯವ್ರು ಬದ್ರ ನೋಡಿ. ಕೋಳಿಯಾ ಎಲ್ಲಿ ಹಿಡ್ಕೊಂಡ್ರಿ? ಅಲ್ಲಿ ಹಿಡ್ಕೊಂಡು ಬಾ ನೋಡಿ. ಏನು ಹಿಡ್ಕೊಂಡ್ರಿ? ನಡ್ರಿ ನಡ್ರಿ, ಅವ್ರ ಮನೆಯವ್ರು ಬರ್ತಾರೆ ನಡಿ ಆಂಟಿ. ಎಲ್ಲಿ ಕೌಚಾಕಿದ್ರಿ ಆಂಟಿ ಕೋಳಿಯಾ? ಅಲ್ಲಿ ಕೊಟ್ಕಿಲ್ ಕಚ್ಚಾಕಿದೀನಿ. ಕೊಟ್ಕಿಲ್ ಕೌಚಾಕಿದ್ದೀರಾ? ಮತ್ತೆ ಬನ್ನಿ ಮತ್ತೆ ಒಗ್ಗರಣೆಗೆ ಹಾಕನ್. ನಡಿ ಆಮೇಲೆ ಹಿಡ್ಕೋಣ. ಸರಿ ನಡಿ. ಗೈಸ್ ಒಲೆ ಎಲ್ಲ ರೆಡಿ ಆಗೈತೆ. ಇವಾಗ ಕ್ಲೀನ್ ಮಾಡ್ಕೊಂಡು ಒಲೆ ಹಾಕಿದೀವಿ. ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತಪ್ಲಿಟ್ಟು ಒಗ್ಗರಣೆಗೆ ಹಾಕೋದಷ್ಟು. ಚಿಕನ್ನ ಬಕೆಟಲ್ಲಿ ಈಗ ಹಾಕೊಂಡು ತೊಳ್ಕೊಳ್ಳೋಣ. ಆಯ್ತೈತಲ್ವ ಇದಕ್ಕೆ ಬಕೆಟ್ ಚಿಕನು. ಓಡಾಟ ಇದೆ. ಅಯ್ಯೋ ಅದ್ರ ತುಂಬಾ ಆಯ್ತತಾ? 1.5 kg ಕೋಳಿ ನೀಟಾಗಿ ತೊಳೆ ಅಂತಾಗ ನೀಟಾಗಿ ತಕೊಂಡು ಮಾಡ್ಕೊ ಉಂಟು. ಬಾ ಕಚ್ಚಿ ಒಲೆ ಕಚ್ಚಿ ಸೋತ ಬಂದು ಕುರುಂಬಳೆ ಎಲ್ಲ ತಾಯಿ ಇಲ್ಲಿ. ಯಾರೋ ಬದಲು ಹೊಡ್ಕೊ ಕುತ್ಕೋಬೇಡ, ಇಲ್ಲಿ ನಾನು ಮಾಡಿರ್ತೀನಿ. ತಪ್ಪಲಿ ತಗೊಂಡು ತಪ್ಪಲಿ ತಗೊಬರ್ತೀನಿ. ಎಲ್ಲ ತರ್ತೀನಿ. ಇದು ಒಂದ ಸಾಕು ಬೇಯ್ತದೆ. ಕತ್ಲಾ ಕಚ್ಚಿ ತಪ್ಪಲಿ ತಗೊಬರ್ತೀನಿ ತಡಿ. ಅದೆಲ್ಲ ಸರಿ, ಬೆಂಕಿ ಪಟ್ಟಣನ ಬಿಟ್ಟು ಬಂದೆಲ್ಲ. ಓ ಹಂಗಾರೆ ಕ್ಯಾನ್ಸಲ್. ಕೋಳಿ ಬಿಟ್ಟು ಹೋಗಿ.
ಮಿಕ್ಕಿ ಪಟ್ನಿಲ್ಲ ಅದು ಬುಡಕ್ ಬುಟ್ಪೋಗಿ ಕೋಳಿ ಎಷ್ಟು ಕಷ್ಟಪಟ್ಟು ಕೋಳಿ ಹಿಡ್ದಿದ್ದೀನಿ ಬಿಟ್ಟು ಬಾ ಅಂತ ಗಾಯ್ಸ್ ಇವಾಗ ಒಲೆ ಕಚ್ಚಕ್ಕೆ ಬೆಂಕಿ ಪಟ್ನ ಇಲ್ಲ, ಅದಕ್ಕೆ ಕೋಳಿನ ವಾಪಸ್ ಬಿಟ್ಬಿಡ್ತೀವಿ. ಯಾರ ಬಿಟ್ಬಿಟ್ಟು ಹೋಗಿ ಇನ್ನೊಂದ್ ದಿವಸ ಹಬ್ಬ ಎಲ್ಲ ಕಳ್ಕೊಬಿಟ್ಟು ಹಬ್ಬ ಎಲ್ಲ ಮಟನ್ ಮಾಡ್ತೀವಲ್ಲ ಅದೆಲ್ಲ ಅಳುಮರ್ ಆಗ್ಬೇಕು. ಅಳುಮರ್ ಆದ್ಮೇಲೆ ಕೋಳಿ ತಿನ್ನಂಗಾಗತ್ತಲ್ಲ, ಅವಾಗ ಬೇಕಾದ್ರೆ ಹಿಡ್ಕೊಂಡ್ ತಿಂದ್ರಾಯ್ತದೆ. ಬೆಂಕಿ ಪಟ್ನಿಲ್ಲ ಬಿಟ್ಟು ಬಿಟ್ಟು ಬಾ ಬುಡಿ ಇಲ್ಲೇ ಹೋಯ್ತದೆ, ದಾರಿ ಕಂಡೈತೆ ತಡೆಯಲ್ಲಿ ಚೆಕ್ಕಿದ್ರಲ್ಲ ಬಿಟ್ಟು ಬರ್ತೀನಿ. ಹೋಗಿ ಗೈಸ್ ಮಡಿಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಮುದ್ದೆ ತಿರ್ಬಕ್ಕೆ. ನಮ್ದು ಮಡಿಕೆ ಹೊಡೆದಾಕ್ಬಿಡಿ ತೆಗಿರಿ ನೀವು. ಸಾರು ಮಾಡಕ್ಕೆ ಚಿಕನ್ ಸಾರು ಎಲ್ಲಿಗಿಡಲ್ಲ ದಬ್ಬ ತೆಗಿರಕ ಎಲ್ಲಿಗೆ ಕಲ್ ಮ್ಯಾಕ್ ಇಡಕ್ಕೆ ಮಾಡಿಕೆ. ಗಾಯ್ಸ್ ನಾಟಿ ಕೋಳಿ ಮಿಸ್ ಆಯ್ತು, ಬೇಡ ಅಂತ ಅಂದ್ಬಿಟ್ಬಿಟ್ವಿ. ಅದಕ್ಕೆ ನುಗ್ಗೆ ಸೊಪ್ಪು ನೆನೆ ಸಂತೆಲಿ ಅವರೆಕಾಯಿ ತಂದಿದ್ದು, ನುಗ್ಗೆ ಸೊಪ್ಪು ಅವರೆಕಾಯಿ ಹಾಕ್ಬಿಟ್ಟು ಬಸ್ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪೆ ಗತಿ ಉಪ್ಸಾರೇ ಗತಿ ಅಂತ ಅಂದ್ಬಿಟ್ಟು ಸೊ ಸಂಜೆಗೆ ಉಪ್ಸಾರು ಅಂದರೆ ನಮ್ಮ ಕಡೆ ಬಸ್ಸಾಂಬಾರನ್ನ ಉಪ್ಸಾರು ಅಂತೀವಿ. ಸೊ ಉಪ್ಸಾರು ಮುದ್ದೆ. ಗೈಸ್ ನೀವೆಲ್ಲ ನಾವಿಬ್ಬರು ನಾಟಿ ಕೋಳಿ ಕದ್ದಿದ್ದೀವಿ ಅಂತ ಅಂದ್ಬಿಟ್ಟು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಒಂದು ವಿಡಿಯೋ ಮಾಡಬೇಕಾಗಿತ್ತು, ಸೊ ಹಾಗಾಗಿ ಯೂಟ್ಯೂಬ್ಗೂ ವಿಡಿಯೋಸ್ನ ತಗೊಂಡೆ. ಜಸ್ಟ್ ಕಾಮಿಡಿ ಅಷ್ಟೇ, ನಾವು ಕದಿಯೋದು ಇಲ್ಲ, ತಮಾಷೆಗೆ ಹೇಳಿದ್ದು ಅಷ್ಟೇ. ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತಾ ಇದೀವಿ. ತೋಟದ ಹತ್ರದಿಂದ ನುಗ್ಗೆ ಸೊಪ್ಪು ಬೇಕಾಗಿತ್ತು, ಅವರೆಕಾಳು ನುಗ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡೋದಕ್ಕೆ. ಸೊ ಹಾಗಾಗಿ ಕುಯ್ಕೋತಾ ಇದ್ದೀವಿ. ಸೊ ಇಷ್ಟನ್ನು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.